ಮನೆಯೆಲ್ಲ ಚೂರು ಮಣ್ಣು ತುಂಬ್ಕತಿ ತಡಿ ಮನೆ ತಡಿ ಇಲ್ಲೇ ಕೆಂಪು ಮಣ್ಣು ಎಲ್ಲೋ ಇದೆ ನೋಡಿ ಮನೆ ಅಲ್ಲಿ ಚೆನ್ನಾಗಿದೆ. ಸಾಕಲ್ಲ ಸಾಕು. ನೀರೈತ ಕೈಗೆ. ನಮ್ಮಮ್ಮ ಏನೋ ಗಿಡಕ್ಕೆ ಮಣ್ಣು ಗಿಣ್ಣು ಹಾಕ್ಬಿಟ್ಟೈತೆ. ಅಮ್ಮ ಏನು ಮಾಡ್ತಿದ್ದೀಯಾ? ಏನಾಗ್ತಿದೆಯಾ? ತೊಗರಿ ಗಿಡ ನೋಡಲ್ಲ ಹೆಂಗೆ ಬೆಳೆದೈತೆ. ಏನು ಪಲ್ಯ ಕಾಣ್ತೈತಪ್ಪ. ಅಮ್ಮ ಏನು ಮಾಡಿದ್ದೆ ಅಡುಗೆ? ಮಾಡ್ಬಾ, ಟೈಮ್ ಆಯ್ತು. ಮುದ್ದೆ ಮಾಡ್ಬಾ, ಊಟ ಮಾಡಿ. ಕಾಯಿ ಹತ್ರ ಅವನ್ನೆಲ್ಲ ಚಿಕ್ಕಂಡು ತಿಂದಿರೋದೆಲ್ಲ ಚಿಕ್ಕಂಡು ಗಿಡಗಳು ಯಾವ ಬಿಟ್ಟ ಇಲ್ಲ. ಅಮ್ಮ ಮನೆ ಹತ್ರ ಅಂತೂ ತುಂಬ ಹೂ ಬಿಟ್ಟಿತ್ತು. ಎಲ್ಲದನ್ನು ಹಾಗೆ ವಿಡಿಯೋ ಕ್ಲಿಪ್ಗಳನ್ನ ತಗೊಂಡೆ. ಏನು ಸೊಪ್ಪಲ್ಲೇನಾ? ಕಾಳು ಪಲ್ಯ ಮುದ್ದೆಗೆ ಇಡ್ತಿದ್ದೀನಮ್ಮ. ಅಲ್ಲೇ ನೋಡಿ, ನಮಗೆ 6 kg ಕೊಟ್ಟಿದ್ದಾರೆ. ಹಗ್ಲೊತ್ತು ಅಮ್ಮ ಮನೆ ಕಡೆ ಬಂದು ತುಂಬ ದಿವಸ ಆಗಿತ್ತು. ನಮ್ಮಮ್ಮ ಬೆಳಗ್ಗೆನೇ ಬಾಬಾ ಅಂತ ಕರೆದ್ರು. ಹಾಗಾಗಿ ನಾನು ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ಮಧ್ಯಾಹ್ನ ಹೊತ್ತಿಗೆ ಬಂದುಬಿಟ್ಟೆ.
ಬಂದು ನನ್ನ ಹಸ್ಬೆಂಡ್ ಇವಾಗ ಸ್ವಲ್ಪ ಊಟ ಮಾಡಿ ಹೋದರು. ನಮ್ಮಮ್ಮ ಇಲ್ಲೇ ಸಾಂಬಾರು ಮಾಡಿದ್ದೀನಿ ಬಾಬಾ ಅಂತಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಸ್ವಲ್ಪ ಹಸ್ಬೆಂಡು ಅನ್ನನೇ ಊಟ ಮಾಡಿ ಹೋದರು. ಲೇಟ್ ಆಗುತ್ತೆ ನಾನು ಡ್ಯೂಟಿಗೆ ಹೋಗ್ಬೇಕಂತೇಳಿ. ನಮ್ಮಮ್ಮ ಈಗ ಮುದ್ದೆ ಮಾಡ್ತಾಯಿದ್ದಾರೆ. ನಾನಿವಾಗ ಹಂಗೆ ಹಿಂದ್ಗಡೆ ಏನೆಲ್ಲ ಗಿಡಗಳಿದೆ ಅಂಥೇಳಿ ಹಾಗೆ ನೋಡ್ತಾ ಇದ್ದೀನಿ. ಸಾಕಾ ಬಾಯ್. ಈ ಡೈಲೇ ಹೂವು ನೋಡಿ, ಯೆಲ್ಲೋ ಕಲರ್ ಸಾಕತ್ತಾಗೈತಲ್ಲ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೊರಟ್ರು. ಟೈಮಲ್ಲೇ 1:30 ಆಗಿತ್ತು. ಹಾಗೆ ನಮ್ಮಮ್ಮ ಮುದ್ದೆ ಮಾಡ್ತಾಯಿದ್ರು. ಸ್ವಲ್ಪ ಹಾಗೆ ಟೆರೆಸ್ ಮೇಲೆ ಹೋಗಿ ನೋಡೋಣ, ತುಂಬ ದಿವಸ ಆಯಿತು ಹೋಗಿ ಅಂತೇಳಿ ಈಗ ಟೆರೆಸ್ ಕಡೆ ಹೋಗ್ತಾಯಿದ್ದೀನಿ. ಸಾಯಂಕಾಲ ಒಂದು 5 ಗಂಟೆ ತನಕ ಇಲ್ಲೇ ಇದ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂಥೇಳಿ. ನಮ್ಮಮ್ಮನೂ ಬರೋಲ್ಲ ನಾನು ಹಗ್ಲೊತ್ತು ಅಂತ ಬೇಜಾರು ಮಾಡ್ಕೋತಾರೆ. ಎಲ್ಲಿ ನನಗೆ ಟೈಮೇ ಇರೋದಿಲ್ಲ ಬರೋದಕ್ಕೆ. ಹಂಗಾಗ್ಬಿಟ್ಟು ನಾನು ಬರೋದೇ ಇಲ್ಲ. ನಡ್ಕೊಂಡು ಬರ್ಬೋದು, ಯಾರು ನಡ್ಕೊಂಬರ್ತಾರೆ ಅಲ್ಲಿಂದ ಇಲ್ಲಿ ತನಕ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಇವಾಗ ನಮ್ಮಮ್ಮನೂ ಬೆಳಗ್ಗೆಯಿಂದ ಕರೆದ್ರಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ಬೇಜಾರಾಗಬಾರ್ದು ಅಂಥೇಳಿ ಬಂದೆ. ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ ಹೊರಗಡೆ. ಇಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ಹೊತ್ತು ನನಗೆ ಸಾಯಂಕಾಲ ಟೈಮಲ್ಲಿ ಇಲ್ಲಿ ಬಂದು ಈ ಗಿಡಗಳು ಅದು ಇದು ನೋಡೋದು ತುಂಬ ಖುಷಿ ಕೊಡುತ್ತೆ. ಇವತ್ತು ವಾತಾವರಣ ಬೇರೆ ಮೋಡ ಕವಿದಿತ್ತಲ್ವ, ಹಂಗಾಗಿ ಹಾಗೆ ಟೆರೆಸ್ ಮೇಲೆ ಬಂದು ಹಾಗೆ ನಮ್ಮೂರು ನೋಡ್ತಾ ಇದ್ದೀನಿ. ಎಷ್ಟೊಂದು ದಿವಸ ಆಯಿತು ನಾನು ಹಗ್ಲೊತ್ತು ಬಂದೇ ಇಲ್ಲ. ಬರೀ ನೈಟ್ ಟೈಮಲ್ಲಿ ಬರೋದು, ನಮ್ಮಮ್ಮನ ಏನಾದ್ರು ಡ್ರಾಪ್ ಮಾಡೋದಿದ್ರೆ ಬರೋದು, ಇಲ್ಲ ಊಟಕ್ಕೆ ಏನಾದರೂ ಕರೆದ್ರೆ ನೈಟ್ ಟೈಮ್ ಬರೋದು. ಇದೇ ಥರನೇ ಆಗ್ತಾಯಿತ್ತು. ಇವತ್ತು ಬಂದಿದ್ದೀನಿ. ನಮ್ಮೂರು ನೋಡೋದೇ ಒಂಥರ ಖುಷಿ ನನಗೆ. ಈ ತೋಟ ಅಂತೂ ತುಂಬ ಇಷ್ಟ ಆಗುತ್ತೆ, ನಮ್ಮನೆ ಹಿಂದೆ ಕಾಣೋ ತೋಟ. ಹಂಗೆ ಅಲ್ಲಿ ನೋಡಿಕೊಂಡು ಅಲ್ಲಿ ಹಸುಗಳು ಮೇಯ್ತಾಯಿತ್ತು, ಅದನ್ನು ನೋಡಿಕೊಂಡು ಸೀದಾ ಸ್ವಲ್ಪ ಹೊತ್ತು ಅಷ್ಟೇ ಟೆರೆಸ್ ಮೇಲೆ ನಿಂತ್ಕೊಂಡೆ. ನಮ್ಮಮ್ಮನೂ ಮುದ್ದೆ ಮಾಡ್ತಾಯಿದ್ದಾರೆ. ಮುದ್ದೆ ಆಯಿತು ಬಾ ಅಂತ ಕರೆದ್ರು. ಇವಾಗ ಹೋಗ್ಬಿಟ್ಟು ಮುದ್ದೆ ಊಟ ಮಾಡಿ ಸಾಯಂಕಾಲ ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀನಿ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು. ಮುದ್ದೆ ಹಾಗೆಯೇ ಬಸ್ಸಾರು, ಪಲ್ಯ, ಸಬ್ಸಿಗೆ ಸೊಪ್ಪು ಹಾಗೆಯೇ ಕಾಳೆಲ್ಲ ಹಾಕಿ ಬಸ್ಸಾರು ಮಾಡಿದರು. ನಂಗೆ ಈ ಥರ ಸಾಂಬಾರು ಇಷ್ಟ ಆಗುತ್ತೆ, ಪಲ್ಯ ಇಷ್ಟ ಆಗುತ್ತೆ ಅಂಥೇಳಿ ನಮ್ಮಮ್ಮ ಬೆಳಗ್ಗೆನೇ ಫೋನ್ ಮಾಡಿದರು. ಬಿಸಿ ಬಿಸಿ ಮುದ್ದೆ ಹಾಗೆ ಸ್ವಲ್ಪ ರೈಸು ಊಟ ಮಾಡಿದೆ. ಸಖತ್ತಾಗಿತ್ತು ಸಾಂಬಾರು ಮತ್ತು ಪಲ್ಯ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡೆ ಹಂಗೆ. ಹಾಗೆ ನನ್ನ ಮೂಗಲ್ಲಿ ಸ್ವಲ್ಪ ಫೀವರ್ ಆಗಿ ಜ್ವರ ಬಂದುಬಿಟ್ಟಿತ್ತು, ಸ್ವಲ್ಪ ಒಳ ಜ್ವರ. ಅದಕ್ಕೇ ನೋಡಿ ಇಲ್ಲಿ ಮೂಗಲೆಲ್ಲ ಗುಳ್ಳೆ ಆಗಿಬಿಟ್ಟಿದೆ. ಜ್ವರ ಬಂತು ಅಂದರೆ ಸಾಕು ಮೂಗಲ್ಲಿ ಗುಳ್ಳೆ ಶುರುವಾಗ್ಬಿಡುತ್ತೆ ನನಗೆ. ವಾತಾವರಣ ಬರೀ ಥಂಡಿ ಇತ್ತಲ್ವ, ಬೆಚ್ಚಗೆ ಸ್ವಲ್ಪ ಹೊತ್ತು ಮಲಗೋಣ ಅಂತೇಳಿ ಮಲಗಿದೆ. ನಿದ್ದೆ ಮಾಡಲಿಲ್ಲ. ನಮ್ಮಮ್ಮ ಜೊತೆ ಅದು ಇದು ಮಾತಾಡಿಕೊಂಡು ನಿದ್ದೆ ಮಾಡಲೇ ಇಲ್ಲ. ಟೈಮಲ್ಲೇ 4:45 ಆಯಿತು. ಇವಾಗ ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ನಮ್ಮಮ್ಮ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ರು. ನಮ್ಮಮ್ಮನೂ ಬೆಂಗಳೂರು ಹೋಗಿದ್ರಲ್ವ, ಹಂಗಾಗಿ ಮನೆಯೆಲ್ಲ ಗಲೀಜಾಗಿತ್ತು ಅಂತ ಬೆಳಗ್ಗೆಯಿಂದ ಕ್ಲೀನಿಂಗ್ ಕೆಲಸ, ಗಿಡಗಳು ಕ್ಲೀನಿಂಗ್ ಕೆಲಸ ಅಂತ ಅದನ್ನೇ ಮಾಡಿದ್ದಾರೆ. ಪಾಪ ಸಾಕು, ಅಳ್ಳೋದೇ ಬೇಡ, ಅಷ್ಟೇ ಸಾಕು, ಅದೇ ಚೆನ್ನಾಗೈತೆ. ಚೆನ್ನಾಗಿತ್ತು, ಒಳ್ಳೆ ಕಲರ್ ಇದು ಗುಲಾಬಿ. ಅದೊಂದು ಕೇಸರಿ ಕಲರ್ ಅಲ್ಲಿ ಬಿಡೋದು ಎಲ್ಲಿ ಅದು ಕೇಸರಿ ಕಲರ್ ಅದು. ಅದು ನೋಡಿ ಇಲ್ಲಿ ಇತ್ತಲ್ಲ, ಅದು ಇದು ಬಿಟ್ಟಿದಾವ ಅದರಲ್ಲಿ ಯಾವ ಥರ 4-5 ಬಿಡ್ತು. ಇನ್ನೊಂದು ಇತ್ತು ಅದು ಬಟರ್ ಮೇಲೆ ಲಕ್ಷ್ಮಕ್ಕಂತ ಇಸ್ಕೊಳ್ಳೋದು ಬಸಂತಿತ್ತವ. ಅದು ಒಂಥರ ಹಳದಿ ಗುಲಾಬಿ, ಹಳದಿ ಥರ ಅದು ಒಂಥರ ಚೆನ್ನಾಗಿ ಬಿಡ್ತಿದ್ದಾರೆ. ಅದು ಇಲ್ಲೊಂದು ಅಚ್ಚು ಬಿಳೆ ಅದು ಕೇಸರಿ. ಇದು ನಮ್ಮನೆ ತನಕ ಫಸ್ಟ್ಗೆ ತಂದು ಹಾಕಿದ್ದು ನಾವು ಚಿಕ್ಕಳಿಗಿಂತ ಅದು ಇದು ಅದು ಅವಳ ಮನೆ ಇತ್ತಲ್ಲ ಮತ್ತೆ ಹೂ ಬಿಡ್ಸೋ ಕುಯ್ಕೊ ಟೈಮ್ ಆಯ್ತು. ಮಳೆ ಬರ್ತೈತಾ? ಆಟೋ ಬರ್ತಾವ ಇಲ್ವೋ? ಆಟೇ ಬರಲ್ಲ, ಬೇಗ ಕೊಡಂತ ಆಟೋ. ಇನ್ನೊಂದು ಪೂಜೆ ಸ್ಟೇಷನ್ಗೆ ಮಾಡ್ಕೊಂಡು ಹೋಗ್ತಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬಿಡ್ತಾನೆ ನಮ್ಮನೆ ತಗೊಂಡು. ನಿಮ್ಮನೆ ತಗೊಂಡು ಹೋಗ್ಬಿಟ್ಟು ಕರ್ಕೊಂಡು ಬರ್ತಿದ್ದೆ. ಸಗಣಿ ತಗೊಂಡೋಗಿ ವಿಳೆದೆಲೆ ಗಿಡಕ್ಕೆ ಹಾಕ್ಬೇಕಾಯ್ತು, ಸಗಣಿನೇ ಇಲ್ಲ. ಆಟೋದಲ್ಲಿ ಇಟ್ಟಿದ್ದೆ. ಗಿಡಕ್ಕೆ ಪಾಟಿಗೆ ಮಣ್ಣು ಬೇಕಿತ್ತಂತ. ಅವು ಆರೆಂಜ್ ಕಲರ್ ಅವು ಇದಾವಲ್ಲ, ಇವು ಕುಯ್ಯಮ್ಮ, ಇವು ಆರೆಂಜ್ ಕಲರ್ ಅವು.
ಚೆಂಡು ಹೂ ಥರ ಇದಾವೆ ನೋಡಿ. ಹ್ಞೂ ಗುಂಪು ಹೆಚ್ಚಾಯಿತು ಒಳ್ಳಿಲ್ಲ ಹುಳು ಸೇರಿಬಿಟ್ಟಿತ್ತು ಎಲ್ಲೋ ಒಂದು ತಿಂದು ಹಾಕ್ತಿತ್ತು ಹುಳು. ಕರ್ಕೆ ಗಿಡ ಇಲ್ಲಿ ನಟ್ಟಿದ್ದೀನಿ, ಅದು ಅಲ್ಲಿ ಪಾಟಲ್ಲಿ ಚೆನ್ನಾಗಿ ಬರ್ತೇವೆ. ಬೇಡ, ಆ ಚಿಕ್ಕಪ್ಪ ಅವತ್ತು ತಂದ್ಕೊಟ್ಟಿತ್ತಲ್ಲ ಅವೇ ಕೆಂಪವಾಗಿದ್ದಾವೆ. ಬರಲಾ? ಬಾಯ್. ಫ್ರೆಂಡ್ಸ್, 5 ಗಂಟೆಗೆ 10 ನಿಮಿಷ ಇದೆ. ಫ್ರೆಂಡ್ಸ್, 5:10 ಬರೋಷ್ಟರಲ್ಲಿ ಆಟೋ ಸಿಕ್ಬಿಡ್ತು. ಹೆಂಗೋ ಬಂದುಬಿಟ್ಟೆ. ಮಳೆ ಶುರುವಾಯಿತು ಮತ್ತು ಸಣ್ಣಕ್ಕೆ. ತನು ಒಂದು 5:15 5:45 ಅಷ್ಟೊತ್ತಿಗೆ ಬರ್ತಾಳೆ. ಅಮ್ಮ ಮನೆಯಿಂದ ಸ್ವಲ್ಪ ಹೂವೆಲ್ಲ ತೊಗೊಬಂದು ಫ್ರಿಜ್ಜಲ್ಲಿಟ್ಟೆ. ಫೋನ್ ಆನ್ ಮಾಡ್ತಾ ಇದ್ದೆ, ಅದು ಆನೇ ಆಗ್ತಿರಲಿಲ್ಲ. ಅದಕ್ಕೆ ಬೇಗ ಬಂದ್ಬಿಟ್ಟ ಇವತ್ತು ಕರೆಕ್ಟ್ ಟೈಮಿಗೆ. ತಿಂದು ಬಂದ ಹೊಟ್ಟೆ ತುಂಬ ಇಷ್ಟ ಆಯ್ತಾ? ಅದು ಬೇಗ ತಿಂದೆ, ಟೈಮ್ ಇದ್ದಿಲ್ಲ. ಸೊ ನಿಧಾನಕ್ಕೆ ಟೇಸ್ಟ್ ಮಾಡ್ಕೊಂಡು ತಿನ್ನಕ್ಕೆ ಟೈಮ್ ಇದ್ದಿಲ್ಲ. ಬೇಗ ಹಂಗೆ ಬಾಯಿಗೆ ಹಾಕೊಂಡು ಬಂದೆ. ಫ್ರೆಂಡ್ಸ್ ಬ್ರೇಕ್. ಹಾಗೆ ನೈಟು ಸಾಂಬಾರು ಕೂಡ ರೆಡಿ ಮಾಡಿದ್ದಾಯಿತು. ಸೋಸೋಕಾಯಿ ಮತ್ತು ಆಲೂಗಡ್ಡೆ ಬಟಾಣಿ ಎಲ್ಲ ಹಾಕಿ ಸಾಂಬಾರು ಮಾಡಿದೆ. ನನ್ನ ಹಸ್ಬೆಂಡು 8:15ಗೆ ಮನೆಗೆ ಬಂದರು. ಬರಬೇಕಾದ್ರೆ ಸ್ವಲ್ಪ ಈ ಬೂತಾಯಿ ಮೀನು ತೊಗೊಬಂದಿದ್ರು, ಮತ್ತಿ ಮೀನು ಅಂತಾರಲ್ಲ ಅದು. ಹಂಗೆ ಅವರೇನೆ ಫಿಶ್ ಫ್ರೈ ಮಾಡ್ತಾಯಿದ್ದಾರೆ. ನಾನೆಲ್ಲ ಎಡಿಟಿಂಗು ಮಾಡ್ತಾಯಿದ್ದೆ, ನನ್ನ ಹಸ್ಬೆಂಡೇ ಫಿಶ್ ಫ್ರೈ ಮಾಡ್ತಾಯಿದ್ದಾರೆ. ತುಂಬ ಸಣ್ಣಗಿತ್ತು ಮೀನು, ಸ್ವಲ್ಪ ಗ್ರೀನ್ ಮಸಾಲ ಇಟ್ಬಿಟ್ಟು ಫಿಶ್ ಫ್ರೈ ಮಾಡಿದರು. ಸೊ ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.